ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಶೆಟ್ಟಿ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ಬಟ್ಟೆ ಒಗು ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಎಂತಕ್ಕಂದ್ರೆ ಇವತ್ತು ನಮ್ಮ ಮನೆಗೆಲ್ಲ ಶುದ್ಧ. ನಮ್ಮ ಚಿಕ್ಕಮ್ಮನ ಮಗಳಿಗೆ ಮಗು ಹುಟ್ಟಿ 11 ದಿನ ಆಯ್ತು. ಅದಕ್ಕೆ ಇವತ್ತು ಶುದ್ಧ ಮಾಡೋದು ಮನೆಯೆಲ್ಲ. ಬೇಗ ಬೇಗ ಬಟ್ಟೆ ಎಲ್ಲ ಒಗೆದು ಒಣಸು ಅಂದ್ಕೊಂಡ್ರೆ ಈ ಮಳೆ ಒಳಗೆ ಎಂತ ಮಾಡ್ಕರೂ ಇಲ್ಲ. ಒಂದು ಸ್ವಲ್ಪ ಬಟ್ಟೆ ಒಗೆದಿದೆ ಅಷ್ಟೇ, ಮತ್ತು ಮಳೆ ಸ್ಟಾರ್ಟ್ ಆಯ್ತು. ಮತ್ತು ಮಳೆ ಬಿಡ್ತಂದಳಿಕೆ ಬಟ್ಟೆ ಒಗುವಂದಳಿಗೆ ಬಂದು ಒಂದು 5 ನಿಮಿಷನೂ ಇಲ್ಲ, ಮತ್ತು ಮಳೆ ಬಂತು ಕಾಣಿ. ಅಂತೂ ಸುಮಾರಿಗೆ ಬಿಸಿಲು ಬಂತು. ಬಟ್ಟೆ ಎಲ್ಲ ಒಗೆದು ಒಣಸೋಕೆ ಶುರು ಮಾಡಿದೆ. ಬಟ್ಟೆ ಎಲ್ಲ ಒಣಸಿ ಬಂದಿದೆ ಸೈ, ಮತ್ತು ಮಳೆ ಬಂತು. ಈ ಬಟ್ಟೆನ ಹೊರಗೆ ಹಾಕೋದು ಒಳಗೆ ಹಾಕೋದು ಇದೇ ಕೆಲಸ ಐತಿ ಇಡೀ ದಿನ. ಆದ್ಯ ಮತ್ತು ಅಮ್ಮ ಹೋಗಿ ಪಂಚಗವ್ಯ ತಕ ಬಂದ್ರೀಗ. ಅಲ್ಲಿ ಬಿಳಿ ಕಲರ್ ಪೇಂಟ್ ಹೊಡೆದು ಮನೆ ತೋರತ್ ಕಣಿ, ಅದೇ ಮನೆಯಿಂದ ತಕ ಬಂದದ್ದು. ಬಾ ಹತ್ರ ಸೂಪರ. ಓಲ್ ಕಾಣಿ ನಮ್ಮ ಅಪ್ಪಯ್ಯ ಗೆದ್ದಿ ಹೂಡ್ತಾ ಇದ್ರು. ಈಗ ನಮ್ಮ ಅಣ್ಣ ನಿನ್ನೆ ಎಲ್ಲ ನಾವು ಕೊಟ್ಟಿ ಮಾಡಿ ಬಚ್ಚಿದವಲ್ಲ ಮಲ್ಗೆ ಗಿಡ ನಡುಕೆ, ಅದಕ್ಕೆಲ್ಲ ಮಲ್ಗೆ ಗಿಡ ಹಾಕ್ತಾ ಇದ್ದ. ಎಲ್ಲ ಕೊಟ್ಟಿಗೂ 2 ಮಲ್ಗೆ ಗಿಡ ಹಾಕಿ ನಡ್ತಿದ್ದ. ಎಂತಕ್ಕಂದ್ರೆ ಒಂದು ಸತ್ತವರ ಇನ್ನೊಂದಾರು ಯೂಸ್ ಇರ್ತಲ್ಲ ಅಂದಳಿ. ಗೊಟ್ಟಿ ಮಡಿ ಹೋಗೀಗ ಗಾಳಿ ಹೊಕ್ಕಾಗ್ದ. ಈಗ 2 ಹಾಕದ್ದ. ಹಾರಿಸ್ತಾಳ ಇನ್ನೊಂದ ಹೇಳ್ಕೊಡ್ತೀನಿ. ಚಿನ್ನಿ ಬೆಕ್ಕ ಹೆಂಗ್ ಕೂಗೋದು? ಹೇಗೆ ಡಾಗಿ ಹೆಂಗ್ ಕೂಗೋದು? ಬೂ 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 ಬೂ. ಸರಿ ಮಾಡ್ತೀನಿ. ನಿಮಗೆ ಆಟ ಆಡ್ತಿಲ್ಲ ನಾನು. ಹೇಳ್ಬೇಕು ಡಾಗಿ ಹೆಂಗ್ ಕೂಗೋದು? ಹಕ್ಕಿ ನೀ ಮಾಡು, ನಿನ್ ಕೈ ಹಾಕು ಬಾಯಿ. ಛೀ ಛೀ ಯಾಕೆ ಮಾಡೋದು ಹೆಂಗೆ?
ನಗಾಡೋದು ಹೆಂಗೆ? ಎತ್ಕೊಂತಿ ಬಿಡು ಕಾಲಲ್ಲಿ ಪ್ಯಾಂಟ್ ಎಲ್ಲ ಗಲೀಜಾಯ್ತು. ಯಾರಿದು? ಕಣ್ಮುಚ್ಚಿ, ಕಣ್ಮಿಂಟ್ ಮಾಡುವಲ್ಲ ಅಲ್ಲಿ ಮಾಡು. ಈಗ ಅಣ್ಣ ನಾನು ನಮ್ಮನೆ ತೋಟದಾಗ ಔಂಟಿಕಾಯಿ ಐತೆ ಅದನ್ನ ಕೊಯ್ಕಬಪ್ಪ ಅಂತೇಳಿ ಹೊರಟಿದ್ದು. ಅಣ್ಣ ನೀನ್ ಅಕ್ಷಿ ಮಾಡೋದಕ್ಕೆ ಅದು ಮಾಡೋದ್ ಕಂಡ್ಯಾ? ನಮ್ಮ ಅಣ್ಣಂದು ಐಡಿಯಾ ಕಾಣಿ, 1-2 ಲೀಟ್ರ್ ಖಾಲಿ ಬಾಟ್ಲಿನ ಹೊಕೆಗೆ ಸೇರಿಸ್ಕೊಂಡು ಆ ಬಾಟ್ಲಿ ತುದಿಯ ಒಂದು ಸಣ್ಣ ಒಟ್ಟಿ ಮಾಡ್ಕೊಂಡು ಅದ್ರಾಗ ಔಂಟಿಕಾಯಿ ಕೊಯ್ತಿದ್ದ. ಒಂದು ಬಾಟ್ಲಿಗೆ ಇಷ್ಟ ಇದು ಕಸಿ ಔಂಟಿ ಗಿಡ. ಈ ಔಂಟಿಕಾಯಿ ಜಾಸ್ತಿ ಹುಳಿ ಇರುವುದಿಲ್ಲ, ಸ್ವೀಟ್ ಆಗಿರತ್ತೆ. ಎಲ್ಲ ಹೆಂಗಿಡಿಕ ಇಲ್ಲ, ಇದೊಂಥರ ಬೇರೆ ತಂಪು. ಬೀರಿ ಬೀರಿ ರಾಧೆ ಬೀರಿ ಕಣ್ ಬೀರಿ 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 ಮ್ಯಾವ್ ಮ್ಯಾವ್ ಅನ್ನ ಚಿನಿ ಮ್ಯಾವ್ ಮಿಯಾ ಮಾಡ ಹೇಳು ಮಿಯಾ ಹೇಳ ಮಿಯಾ. ಬತ್ತಿಲ್ಲ ಬಿಸಿಲು ತಡಿ ಆ ಹೆಣ್ಣಿನ ಪಟ್ಟಿ ಹಂಗೆ ತೋಟದ ಚಿನಿ ರಾಧ್ಯ ಸ್ಮೈಲ್. ಇಲ್ಲಿ ಸ್ಮೈಲ್ ಮಾಡಿ ಇದ್ಕಣ್ಕ ಇಲ್ಕ ಸ್ಮೈಲ್. ಯಾಕೆ ಹಾಂ ಚಿನಿ ಹಾಂ ಕೂತ್ಕೋ ಚಿನಿ ಅಂತ ಯಾಕ ಎಂತಕ್ಕೆ ಯಾಕ? ಆರ್ಗ್ಯಾನಿಕ್ ಔಂಟಿಕಾಯಿ. ಈಗ ಅಣ್ಣ ಔಂಟಿಕಾಯಿ ಉಪ್ಪಿನಕಾಯಿ ಮಾಡುವ ಅಂತ ಹೇಳಿಕ್ಕೆ ಔಂಟಿಕಾಯಿನೆಲ್ಲ ಕಟ್ ಮಾಡ್ತಾ ಇದ್ದ. ತಿಂತೀನೀಗ ತಿನ್ನೆಲ್ಲ ಹೇಗಿತ್ತ ಹೇಗೆ ಚಿನ್ನಿ ಕಮ್ಮ ಹೆಂಗೆ ಸಾಕು ಬಿಡು. ಹಾಂ ಸಾಕು, ಇದು ಮಾಡಿಬಿಡ. ಉಪ್ಪಿನಕಾಯಿ ಮಾಡೋಕ್ಕೋಸ್ಕರ ಅಣ್ಣ ಇಲ್ಲ ಒಂದು ಸ್ವಲ್ಪ ಉಪ್ಪಿಗೆ ನೀರು ಹಾಕಿ ಉಪ್ಪಿನ ನೀರು ಮಾಡಿ ಕೊಯ್ಸಿ ಇಟ್ಕೊಂಡಿದ್ದ. ಆಮೇಲೆ ಒಂದು ಪಾತ್ರೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆತ್ತಿ, 3 ಟೀ ಸ್ಪೂನ್ ಸಾಸಿವೆ, ಒಂದು 4-5 ಕಾಳು ಮೆಣಸು ಎಲ್ಲನೂ ಒಟ್ಟೆ ಹಾಕೊಂಡು ಒಳ್ಳೆ ಮಾಡಿ ಫ್ರೈ ಮಾಡ್ಕ. ಮತ್ತೆಂತ ಹಾಕಕ್ಕ ಕಡಿಗೆ ಒಂದು ಸ್ವಲ್ಪ ಒಣಮೆಣಸು,
ಈಗ ಎಲ್ಲದನ್ನು ಮಿಕ್ಸಿಗೆ ಹಾಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪೌಡರ್ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಹೆಸ್ಲು ಎಲ್ಲದನ್ನು ಮಿಕ್ಸಿಗೆ ಹಾಕೊಂಡೆ ಆಗಲೇ ಮಾಡಿ ಬಚ್ಚಿದ ಉಪ್ಪು ನೀರಿತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈಗಳ ಗ್ರೈಂಡ್ ಮಾಡ್ಕ. ಈಗ ಗ್ರೈಂಡ್ ಮಾಡಿದ ಪೇಸ್ಟನ್ನು ಔಂಟಿಕಾಯಿಗೆ ಸೇರಿಸ್ತಾ ಇತ್ತು. ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಮತ್ತು ತುಳದ ಪೇಸ್ಟನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಉಪ್ಪಿನಕಾಯಿಗೆ ಹಾಕ್ರೆ ಆಯ್ತು. ಈಗ ಔಂಟಿಕಾಯಿಗೆ ಅಷ್ಟು ಮಸಾಲೆ ಸೇರೋ ಥರ ಒಂದೊಳ್ಳೆ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಸಾಸ್ಮಿ ಕಡಿಗೆ ಒಂದು ಸ್ವಲ್ಪ ಬೇವಿನ ಎಲೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿರೋ ಉಪ್ಪಿನಕಾಯಿಗೆ ಹಾಕ್ರೆ ಆಯಿತು. ಸಾಕು ಬಿಡಿ ಸಾಕು ಹಂಬಕೊಳ್ಳಾಯ್ತು ಅಷ್ಟೇ ಅದನ್ನ ಈ ಮೋಚಿಬೇಡ ಮೋಚಿಸ್ಬೇಡ ಈ ಜನುಮವೇ ಗಮ್ಮಂತ ಬೇಗ ಉದರ್ಸ್ಬೇಡ ಮರಯ್ಯ. ಸಾಕು ಕಾಲ್ ನೋವು ಸಾಕ ಹೇಳಿ ಕಾಲು ನೋವು ಶುರು. ಅಣ್ಣ ಎಷ್ಟು ಬೇಕಾ? ಅಣ್ಣ ಎಷ್ಟು? ಎರಡಾ? ಈಗ ಸಂಜೆ ಆತ ಬಂತ ಎಂಥದಾರು ತಿಂಬ ಅಂದಳಿಕೆ ಈಗ ನೀರುಳ್ಳಿ ಬಜ್ಜಿ ಮಾಡುವ ಅಂದಳಿಕೆ ಮಾಡ್ತಾ ಇದ್ದು. ಗ್ಯಾಸ್ಟ್ರಿಕ್ ಆಗ್ತಿದೆ. ರಸಿನ ಪುಡಿ ನಂಗೆ ಭಾರಿ ಇಷ್ಟ ಆಯ್ತು. ಅದಕ್ಕೆ ಒಂಚೂರು ರಸಿನ ಪುಡಿನೂ ಹಾಕ್ತೀನಿ. ಇಷ್ಟ ಆಯ್ತು ನನಗೆ ಸತ್ಯ ಇಷ್ಟ ಆಯ್ತು. ಘಮ ಒಳ್ಳೆ ಇದೆ ಅಲ್ಲ. ಸ್ವಲ್ಪ ಜಾಸ್ತಿ ಇಲ್ಲ ಸಾಕಲ್ಲ. ಇಲ್ಲಿ ಇಟ್ಕೊ. ಇಲ್ಲಿ ಆಯ್ತಾ ಹೋಗೋರು ಮೈ ಯಾವ ವಿಧದಲ್ಲಿ ಬೇಕಾದ ಬಿಟ್ಬಿಡ. ಇಟ್ಟಿದ್ದೀಯಾ? ಸೂಪರ್ ಅನ್ಕು ಮಗ. ಹಿಂಗೆ ಹೇಳಿ ಸೂಪರ್. ಕಳಿಸ್ತಾನೆ ವಾಪಸ್. ಕಳಿಸ್ಲಿ ಬಿಡ. ಈಗ ದೀಪ ಫಸ್ಟ್ ಇಲ್ಲ ಕ್ಲೀನ್ ಮಾಡ್ತೀನಿ ಬೇಯಿಸ್ಕೊಂಡು.